ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಅಭಿಷೇಕವುಳ್ಳ ನಾಮದಲ್ಲಿ ಪವಿತ್ರ ಆತ್ಮದ ಸಹಾಯದಿಂದ ಇಂದು ಮುಂಜಾನೆ ವೇಳೆಯ ಪ್ರಾರ್ಥನೆಯನ್ನು ಮುಗಿಸಿ ದೇವರು ಇವತ್ತು ಕೊಡುವಂತಹ ಒಂದು ವಚನ ಏನಂತಂದರೆ ರೋಮಪುರ 12:1. ಆದದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ನೋಡಿ ಪ್ರಿಯರೇ, ಇವತ್ತು ನಾವು ಆರಾಧನೆ ಮಾಡ್ತಾ ಇದ್ದೀವಿ, ಸ್ತೋತ್ರ ಮಾಡ್ತಾ ಇದ್ದೀವಿ, ಸ್ತುತಿ ಮಾಡ್ತಾ ಇದ್ದೀವಿ, ವಚನ ಭಾಗ ಓದ್ತಾ ಇದ್ದೀವಿ, ಸಭೆಯಲ್ಲಿ ರಾಗವಾಗಿ ಆಡ್ತೀವಿ. ಆದರೆ ಇಲ್ಲಿ ಸ್ವಾಮಿ ಹೇಳ್ತಿದ್ದಾರೆ ಆರಾಧನೆ ಯಾವ ಥರ ಬರಬೇಕು ಅಂತೇಳಿ. ಪೌಲ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳಿದರೆ, ನಾನು ಬುದ್ಧಿಯಿಂದಲೂ ನನ್ನ ಆತ್ಮದಿಂದಲೂ ಆಡುತ್ತೇನೆ ಅಂತೇಳಿ. ಇವತ್ತು ನಾವು ಯಾವ ರೀತಿಯಾಗಿ ಆಡ್ತಾ ಇದ್ದೀವಿ ಅಂತ ಹೇಳೋದನ್ನ ನಾವು ಒಂದು ಸಲ ನಮ್ಮ ಹೃದಯದಲ್ಲಿ ಯೋಚನೆ ಮಾಡೋ ಪ್ರಿಯರೇ. ನಾವು ಬುದ್ಧಿಯಿಂದ ಆಡ್ತಾ ಇದ್ದೀವ, ಆತ್ಮದಿಂದ ನಾವು ಆಡ್ತಾ ಇದ್ದೀವ, ಅಥವಾ ದೇಹದಿಂದ ಆಡ್ತಾ ಇದ್ದೀವ, ಅಥವಾ ಜನರು ಕಾಣಲಿ ಅಂತ ಆಡ್ತಾ ಇದ್ದೀವ, ಅಥವಾ ನನ್ನ ರಾಗ ಚೆನ್ನಾಗಿದೆ ಎಲ್ಲರೂ ಕೇಳಿಸಲಿಂದ ಆಡ್ತಾ ಇದ್ದೀವ, ಅಥವಾ ಹೆಸರು ತೆಗೆದುಕೊಳ್ಳೋದಕ್ಕೋಸ್ಕರ ಆಡ್ತಾ ಇದ್ದೀವ. ಇದನ್ನೆಲ್ಲ ನಾವು ಗಮನಿಸಲೇಬೇಕಾದಂಥ ಒಂದು ಸಂಗತಿಯಾಗಿದೆ ಪ್ರಿಯರೇ. ಇಲ್ಲಿ ಸ್ವಾಮಿ ಪೌಲನ ಮುಖಾಂತರ ಹೇಳಿಸ್ತಾ ಇದ್ದಾರೆ ಪ್ರಿಯರೇ. ಆದುದರಿಂದ ಸಹೋದರರೇ, ಇಲ್ಲಿ ಸಹೋದರರಿಂದ ಬರೆದಿದ್ದಕ್ಕೆ ಸಹೋದರಿಯರು ತಪ್ಪಾಗಿ ತಿಳ್ಕೊಬೇಡಿ. ಇಂಗ್ಲೀಷ್ ಬೈಬಲ್ನಲ್ಲಿ ಬ್ರದರ್ ಎನ್ ಅಂತ ಬರ್ತಿದೆ. ಬ್ರದರ್ ಎನ್ ಅಂದರೆ ಸಹೋದರ ಸಹೋದರಿಯರು ಅಂತ. ಆದದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು. ನೋಡಿ, ಇಲ್ಲಿ ಬರ್ದಿದೆ ಆದುದರಿಂದ ಸಹೋದರರೇ. ನಾನು ಆಗಲೇ ಹೇಳಿದಾಗೆ ಇಂಗ್ಲೀಷ್ ಬೈಬಲ್ನಲ್ಲಿ ಬ್ರದರ್ ಎನ್ ಅಂತ ಬರ್ದಿದೆ, ನೀವು ಬೇಕಾದ್ರೆ ಗಮನಿಸಬಹುದು. ಆದುದರಿಂದ ಸಹೋದರ ಸಹೋದರಿಯರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ಬೇಡಿಕೊಳ್ಳುವುದೇನೆಂದರೆ, ಹಾಗಾದರೆ ನಾವು ಆರಾಧನೆ ಮಾಡುವಾಗ, ಪ್ರಾರ್ಥನೆ ಮಾಡುವಾಗ, ವಚನದ ಭಾಗವನ್ನು ಓದುವಾಗ ನಾವು ಬರೀ ಕೇವಲ ಯಾಂತ್ರಿಕವಾಗಿ ಮಾಡದೇ, ಒಂದು ಪದ್ಧತಿಗೋಸ್ಕರ ಮಾಡದೇ, ದೇವರು ನನಗೋಸ್ಕರ ಏನು ಮಾಡಿದ್ರು ಅಂತ ಹೇಳ್ಕೊಂಡು ದೇವರು ತೋರಿಸಿದಂಥ ಕನಿಕರವನ್ನು ನೆನಪಿಗೆ ತಂದುಕೊಂಡು ಪ್ರಾರ್ಥನೆ ಮಾಡಬೇಕಂತೆ. ಕಲ್ವಾರಿ ಶಿಲುಬೆಯಲ್ಲಿ ನಮ್ಮ ಅಪ್ಪ ಯೇಸು ಸ್ವಾಮಿ ಯಾವ ಥರ ನಮಗೋಸ್ಕರ, ನಮ್ಮ ಪಾಪ ಹೊತ್ತುಕೊಳ್ಳೋಕ್ಕೋಸ್ಕರ, ನಮ್ಮ ಶಾಪ ಹೊತ್ತುಕೊಳ್ಳೋಕ್ಕೋಸ್ಕರ, ನಮ್ಮ ಬಂಧನವನ್ನು ಹೊತ್ತುಕೊಳ್ಳೋಕ್ಕೋಸ್ಕರ ಯಾವ ರೀತಿಯಾಗಿ ಅವರು ಆ ಕಲ್ವಾರಿ ಶಿಲುಬೆಯಲ್ಲಿ ಜಡಿಯಲ್ಪಟ್ಟರು ನೆನೆಸ್ಕೋಬೇಕು. ಅವ್ರ ರಕ್ತವನ್ನು ಸುರಿಸಿದ ಒಂದೊಂದು ರಕ್ತ ಕೂಡ ನಾವು ಲೆಕ್ಕ ಕೊಡಬೇಕಾಗಿದೆ ಪ್ರಿಯರೇ. ಅವರು ಪಟ್ಟಂಥ ಒಂದೊಂದು ನೋವಿಗೂ ಕೂಡ ನಾವು ಲೆಕ್ಕ ಕೊಡಬೇಕಾಗಿದೆ ಪ್ರಿಯರೇ. ಅದಕ್ಕೇ ಸ್ವಾಮಿ ಹೇಳ್ತಾರೆ, ನೀವು ದೇವರು ಮಾಡತಕ್ಕಂಥ ಕನಿಕರವನ್ನು ನೆನೆಸಿ ಅವರಿಗೆ ಸ್ತೋತ್ರವನ್ನು ಮಾಡುತ್ತಾ ನಾವು ಪ್ರಾರ್ಥನೆ ಮಾಡಬೇಕಂತೆ. ನೆಕ್ಸ್ಟ್, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿ ಇಡಿ. ಹಾಗಾದರೆ ಇವತ್ತು ದೇಹ ನಿನ್ನ ಸ್ವಂತ ಅಲ್ಲ. 1 ಕೊರಿಂಥ 6ನೇ ಅಧ್ಯಾಯದಲ್ಲೂ ಕೂಡ ಬರೆದಿದೆ, ಇದು ನಿನ್ನ ಸ್ವಂತ ಸೊತ್ತಲ್ಲ, ಅದು ದೇವರಿಂದ ಕ್ರಯಕ್ಕೆ ಕೊಳ್ಳಲ್ಪಟ್ಟಿದೆ ಅಂತೇಳಿ. ಅಂದರೆ ಸೈತಾನನ ವಶದಲ್ಲಿದ್ದಂತಹ ನಮ್ಮ ದೇಹವನ್ನು ದೇವರು ಏನು ಮಾಡಿದ್ದಾರೆ, ಯೇಸುವಿನ ರಕ್ತದ ಮೂಲಕ ನಮ್ಮನ್ನು ಕೊಂಡುಕೊಂಡಿದ್ದಾರೆ ಪ್ರಿಯರೇ. ಇವತ್ತು ನಾವು ಸ್ವಂತ ಸೊತ್ತಲ್ಲ, ನಮ್ಮ ದೇಹವನ್ನು ಲೋಕಕ್ಕೋಸ್ಕರ ಮೀಸಲಾಗಿಡಬಾರ್ದು. ಇವತ್ತು ತುಂಬ ಜನಗಳಿಗೆ ಎದುರಿ ತನ್ನ ದೇಹನ ಮೀಸಲಾಗಿರ್ತಿದ್ದಾರೆ, ಲೋಕಕ್ಕೆ ಎದುರ್ತಾ ಇದ್ದಾರೆ. ಇಲ್ಲ ಪ್ರಿಯರೇ, ನಮ್ಮ ದೇಹವನ್ನು ನಾವು ದೇವರಿಗೋಸ್ಕರ ಮೀಸಲಾಗಿ ಇಟ್ಟು, ಅಲ್ಲಿ ಕೆಳಗಡೆ ವಾಕ್ಯದಲ್ಲಿ ಬರ್ತದೆ ಮೆಚ್ಚುಗೆಯಾಗಿಯೂ. ಅಂದರೆ ಮನುಷ್ಯರು ಮೆಚ್ಚುವಂಥ ರೀತಿಯಲ್ಲಿ ನಮ್ಮ ಆರಾಧನೆ ಬೇಡ, ಮನುಷ್ಯರು ಮೆಚ್ಚುವಂಥ ರೀತಿಯಲ್ಲಿ ನಮ್ಮ ಪ್ರಾರ್ಥನೆ ಬೇಕಾಗಿಲ್ಲ, ಮನುಷ್ಯರು ಮೆಚ್ಚುವಂಥ ರೀತಿಯಲ್ಲಿ ನಮಗೆ ಆ ಒಂದು ದೇವರ ಕಾರ್ಯಗಳನ್ನು ಮಾಡೋದು ಬೇಡ. ಮನುಷ್ಯರದೇ ಇರಬೇಕು ನಿಜ, ಆದರೆ ಮನುಷ್ಯರಿಗಿಂತನೂ ದೇವರ ದಯೆ, ದೇವರ ಮೆಚ್ಚುಗೆಗೆ ನಾವು ಮೆಚ್ಚುವಂಥ ರೀತಿಯಲ್ಲಿ, ದೇವರಿಗೆ ನಾವು ಮೆಚ್ಚುವಂಥ ರೀತಿಯಲ್ಲಿ ನಾವು ನಮ್ಮ ಜೀವಿತದ ನಡತೆಯನ್ನು ನಡೆಸ್ತಾ ಇದ್ದೀವ. ಇದು ಆರಾಧನೆ ಮಾಡಿದ್ರೆ ಸಾಲೋದಿಲ್ಲ. ಅಲ್ಲಿ ದೇವರ ವಾಕ್ಯದಲ್ಲಿ ಬರ್ತದೆ, ದೇವರಿಗೆ ಮೆಚ್ಚುಗೆಯಾಗಿ ನಡೆದು ತೋರಿಸ್ಬೇಕಂತೆ. ನಾವು ಬೆಳಗಿಂದ ಸಾಯಂಕಾಲದವರೆಗೆ ಮಾಡುವಂಥ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ದೇವರು ಮೆಚ್ಚುವಂಥ ರೀತಿಯಲ್ಲಿ ನಡೀತಾ ಇದ್ದೀವಿ ಅಂತ ನಾವು ಯೋಚನೆ ಮಾಡಿ ಪ್ರಯತ್ನಿಸಿ ನಾವು ನಡೆಯುವ ಪ್ರಿಯರೇ. ತಪ್ಪುಗಳು ಎಲ್ಲರ ಹತ್ರ ಬರ್ತಾ ಇದೆ, ಆದರೆ ಆ ತಪ್ಪೇ ದೊಡ್ಡದಾಗದೇ ಆ ತಪ್ಪನ್ನು ತಿದ್ದಿಕೊಂಡು ದೇವರ ರಾಜ್ಯದ ಮಹಿಮೆನ ಪಡಿಸಬೇಕಾಗಿದೆ ಪ್ರಿಯರೇ. ಅಲ್ಲಿ ಪಕ್ಕದಲ್ಲೇ ಬರ್ತದೆ, ಮೆಚ್ಚುಗೆಯಾಗಿ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಅಂದರೆ ಆ ಕಾಲದಲ್ಲಿ ಜೀವವುಳ್ಳಂತಹ ಪ್ರಾಣಿಯನ್ನು ಕತ್ತರಿಸಿ ಯಜ್ಞವಾಗಿ ಅರ್ಪಿಸುವಾಗ ಅದು ವಿಲಿ ಅಂತ ಒದ್ದಾಡ್ತಿತ್ತಂತೆ. ಅಂದರೆ
ಅದು ಹೇಗೆ ದೇವರಿಗೆ ಸಮರ್ಪಕವಾಗುವಾಗ ಅದು ವಿಲಿವಿಲಿಂದ ಒದ್ದಾಡ್ತಿತ್ತು, ಅದೇ ಥರದಲ್ಲಿ ಇವತ್ತು ನಾವು ಸಜೀವ ಯಜ್ಞ ಅಂದರೆ ನಮ್ಮನ್ನು ಸಾಯಿಸೋದು ಬೇಕಾಗಿಲ್ಲ. ನಾವು ಜೀವಿತದಲ್ಲಿ ನಮ್ಮ ಪಾಪವನ್ನು ಬಿಡಬೇಕಿದ್ರೆ ವಿಲಿವಿಲಿಂದ ಒದ್ದಾಡಬೇಕಂತ. ಅಯ್ಯೋ ನನ್ನಲ್ಲಿ ಕೋಪದ ಆತ್ಮ ಇದೆ, ಯೇಸುವೇ ನಿನ್ನ ನಾಮದಲ್ಲಿ ಬಿಟ್ಟು ಹೋಗಲಪ್ಪ. ಅಯ್ಯೋ ನಾನು ತಪ್ಪಾದ ಮಾತುಗಳು ಆಡ್ಬಿಟ್ಟೆ ಅಪ್ಪ, ನಾನು ಇನ್ನು ಮುಂದಕ್ಕೆ ಮಾತಾಡಬಾರ್ದಪ್ಪ. ಅಯ್ಯೋ ನಾನು ಇಂಥ ಪಾಪದಲ್ಲಿದ್ದೀನಿ, ನಾನು ಇನ್ನು ಮುಂದಕ್ಕೆ ಮಾಡೋದಿಲ್ಲ ಅಂತೇಳಿ ಒಂದೊಂದೇ ನಮ್ಮ ಬಲಹೀನತೆಗಳನ್ನ ಬಿಡಬೇಕಿದ್ರೆ ತುಂಬ ಕಷ್ಟ ಇದೆ. ಆದರೆ ಬಿಡುತ್ತಾ ಬರೋದೇ ಯಜ್ಞ. ಈಗ ಬೆಳಿಗ್ಗೆ 5 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡಿದ್ರೆ ಕೆಲವೊಂದು ಜನಕ್ಕೆ ಎದ್ದೇಳೋಕ್ಕೆ ಆಗೋದಿಲ್ಲ, ಆದರೂ ಕಷ್ಟಪಟ್ಟು ಎದ್ದೇಳ್ತಾರೆ ನೋಡಿ, ಅದೇ ಸಜೀವ ಯಜ್ಞ. ಮನೇಲಿ ಗಲಾಟೆ ಆಗಿರ್ತದೆ, ಪ್ರಾರ್ಥನೆ ಮಾಡೋಕ್ಕಾಗೋದಿಲ್ಲ, ಸೈತಾನ ಕಾರ್ಯ ಮಾಡಿಬಿಡ್ತಾನೆ, ಆದರೂ ಆ ಸಮಯದಲ್ಲೂ ಪ್ರಾರ್ಥನೆ ಮಾಡೋದೇ ಸಜೀವ ಯಜ್ಞ. ಕೆಲವೊಂದು ಜನಗಳ ಮನೆಗೆ ನೆಂಟರು ಬಂದಿರ್ತಾರೆ, ನೆಂಟರು ಬಂದ ಟೈಮಲ್ಲಿ ಪ್ರಾರ್ಥನೆ ಇವತ್ತು ಬೇಡ ಅಂತೇಳಿ ಪ್ರಾರ್ಥನೆನ ಪೋಸ್ಟ್ಪೋನ್ ಮಾಡೋಂಥವ್ರು ತುಂಬ ಜನ ಇದ್ದಾರೆ. ಪ್ರಾರ್ಥನೆ ಮಾಡುವಾಗ ನೆಂಟರುಗಳು ಇರಲಿ, ಲೋಕದ ಜನಗಳೇ ಇರಲಿ, ನಿನ್ನ ಒಂದು ಸಮಯಕ್ಕೆ ಸರಿಯಾಗಿ ನೀನು ಪ್ರಾರ್ಥನೆ ಮಾಡಬೇಕು. ಹಾಗಾದರೆ ಪ್ರಿಯರೇ, ಇಲ್ಲಿ ಬರೆದ ಹಾಗೆ ಒಂದು ದೇವರ ಕನಿಕರವನ್ನು, ನಿನಗೋಸ್ಕರ ದೇವರು ಏನು ತ್ಯಾಗ ಮಾಡಿದ್ರು ಇದನ್ನು ನೆನೆಸ್ಕೋಬೇಕು. ಎರಡನೇದಾಗಿ ನಿಮ್ಮ ದೇಹವನ್ನು ನೀವು ಲೋಕಕ್ಕೋಸ್ಕರ, ಜನಗಳ ಮಾತಿಗೋಸ್ಕರ ನೀವು ಮುಡಿಪಾಗಿಡದೇ ನಿಮ್ಮ ದೇಹವನ್ನು ದೇವರಿಗೆ ಮೀಸಲಾಗಿಡಬೇಕು. ಎರಡನೇದಾಗಿ ದೇವರು ಮೆಚ್ಚುವಂಥ ಕಾರ್ಯಗಳನ್ನು ಮಾಡೋದ್ರ ಮೂಲಕ ದೇವರ ನಾಮವನ್ನು ಮಹಿಮೆಪಡಿಸಬೇಕು. ಮತ್ತು ನಿಮ್ಮ ದೇಹವನ್ನು ಯಾವ ಟೈಮ್ನಲ್ಲಿ ಪ್ರಾರ್ಥನೆ ಮಾಡೋಕ್ಕಾಗೋದಿಲ್ಲೋ ಅದೇ ಟೈಮಲ್ಲಿ ಪ್ರಾರ್ಥನೆ ಮಾಡಬೇಕು. ಯಾವುದನ್ನು ದೇವರು ಮಾಡಬೇಕು ಅಂತ ಹೇಳ್ತಾರೆ ಅದು ಮಾಡಲಿಕ್ಕೆ ಕಷ್ಟ, ಆದರೂ ಅದನ್ನು ಮಾಡಿ ತೋರಿಸೋದು ಸಜೀವ ಯಜ್ಞವಾಗಿದೆ ಪ್ರಿಯರೇ. ಇದಕ್ಕೆ ಅಲ್ಲಿ ಸ್ವಾಮಿ ಹೇಳ್ತಾರೆ, ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯೂ. ಹಾಗಾದರೆ ಪ್ರಿಯರೇ, ನಾವು ಆಲಯದಲ್ಲಿ ಆರಾಧನೆ ಮಾಡೋದು ಆರಾಧನೆ ಅಲ್ಲ. ನಾವು ಆಲಯದಲ್ಲಿ ಆರಾಧನೆ ಮಾಡಿದ್ದು ಪರಲೋಕಕ್ಕೆ ಹೋಗಬೇಕಾದ್ರೆ ನಾವು ಆಲಯದಿಂದ ಹೊರಗಡೆ ಬಂದು ಇರತಕ್ಕಂಥ ಜೀವಿತ ಇದೆ ನೋಡಿ, ಇದನ್ನು ಸರಿಪಡಿಸಿ ಆರಾಧನೆ ಮಾಡಿದ್ರೆ ಅದು ನಿಜವಾದಂಥ ಆರಾಧನೆ, ನಿಜವಾದ ಪ್ರಾರ್ಥನೆ, ನಿಜವಾದಂತಹ ಒಂದು ರೀತಿಯಾದ ಭಕ್ತಿಯಾಗಿದೆ ಪ್ರಿಯರೇ. ಹಾಗಾದರೆ ಪ್ರಿಯರೇ, ನಮ್ಮ ದೇಹವನ್ನು ಇವತ್ತಿನಿಂದ ದೇವರಿಗೆ ಒಪ್ಪಿಸಿಕೊಡುವ. ದೇವರೇ, ನನ್ನಲ್ಲಿ ಇಂಥ ಬಲಹೀನತೆಗಳಿದೆ ಸ್ವಾಮಿ, ಇದನ್ನು ತೆಗೆದುಹಾಕಿ ಕೊಡಪ್ಪ ಅಂತ ದೇವರನ್ನ ಬೇಡಿಕೊಳ್ಳುವ. ನಮ್ಮಲ್ಲಿ ಬಲಹೀನತೆಗಳನ್ನ ದೇವರ ಹತ್ರ ಒಪ್ಪಿಸಿಕೊಳ್ಳುವ. ನಮ್ಮ ದೇಹವನ್ನು ಇವತ್ತೇ ದೇವರಿಗೆ ಮೀಸಲಾಗಿಟ್ಟು ನಮ್ಮ ದೇಹವನ್ನು ನಾವು ಬೆಂಡ್ ಮಾಡುತ್ತಾ ಸಜೀವ ಯಜ್ಞವಾಗಿ ಅರ್ಪಿಸುವ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ. ಇವತ್ತಿನಿಂದ ನಮ್ಮ ಪ್ರಾರ್ಥನೆ, ನಮ್ಮ ಆರಾಧನೆ ಸರ್ವಶಕ್ತನಿಗೆ ತಲುಪುವಂತಾಗಲಿ ಎಂದು ಪ್ರಾರ್ಥಿಸಿಕೊಳ್ಳುವ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್.